ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ಸೊ ಇವತ್ತಿನ ವಿಡಿಯೋದಾಗ ಒಂದು ಬ್ಯೂಟಿಫುಲ್ ಬ್ರೈಡಲ್ ಸ್ಯಾರಿ ಕುಚ್ಚು ಹ್ಯಾಂಗೆ ಹಾಕೋದು ಅನ್ನೋದನ್ನು ನೋಡೋಣ. ನಾನು ಇಲ್ಲಿ ಆ್ಯಸ್ ಯೂಶಲ್ ನೀಡಲ್ ನಂಬರ್ 10 ತೊಗೊಂಡಿನಿ. 6 ಎಳೆ ದಾರ ತೊಗೊಂಡಿನಿ. ಸೊ ನಾನು ಇದನ್ನು ಬ್ರೈಡಲ್ ಸ್ಯಾರಿ ಕುಚ್ಚನ್ನು ತೋರ್ಸೋಕತ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಅಂದ್ರೆ ಜಾಸ್ತಿ ಹೆವಿ ತಲೆ ಕೆಡ್ಸ್ಕೊಳೋದೇನಿಲ್ಲ. ಸೊ ಈಸಿಯಾಗಿ ನಾವು 2 ಸ್ಟೆಪ್ನಾಗ ಮಾಡ್ಬೋದು. ಅಂದ್ರೆ ಬೇಸ್ ಬಿಟ್ಟರೆ 2 ಸ್ಟೆಪ್ಪು, ಬೇಸಿ ಸೇರಿಸಿದ್ರೆ 3 ಸ್ಟೆಪ್ನಾಗ ನಾವು ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಸೊ ನೋಡೋಣ. ನಾನಿಲ್ಲಿ ಬಟ್ಟೆಗೆ ದಾರನ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಇಲ್ಲಿ ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡಿರ್ತೀನಿ. ಸೊ ನಿಮಗೆ ಬೇಸಿಕ್ ಸ್ಯಾರಿ ಕುಚ್ಚು ಏನು ಐತಲ್ಲ ಅದನ್ನು ನಾನು ಬರೋ ಮುಂದಿನ ವೀಡಿಯೋದಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಯಾರು ಸ್ಯಾರಿ ಕುಚ್ಚು ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಇರ್ತೈತಲ್ಲ ಅವ್ರಿಗೆ ಸೆಂಡ್ ಮಾಡಿರಿ. ಅವರು ಇಂಟ್ರೆಸ್ಟ್ ಇರೋರು ನೋಡಲಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ನಿಮ್ಗೆ ಇನ್ನೂ ಹೊಸ ವೀಡಿಯೋಸ್ ಕಂಟಿನ್ಯೂಸ್ಲಿ ಬರ್ತಿರ್ತವೆ. ಸೊ ನೋಡೋಣ ಹೆಂಗೆ ಹಾಕೋದು ಅನ್ನೋದನ್ನು. ನಾನಿಲ್ಲಿ 4 ಚೈನ್ ಸ್ಟಿಚ್ ಹಾಕ್ಕೊಂಡಿನಿ. ಒಂದು ಸತಿ 4 ಚೈನ್ ಸ್ಟಿಚ್ ಹಾಕಿ ಒಂದು ಲಾಕ್ ಸ್ಟಿಚ್ ಹಾಕೀನಿ. ಈಗ ಮತ್ತು 4 ಚೈನ್ ಸ್ಟಿಚ್ಚು, ಒಂದು ಲಾಕ್ ಸ್ಟಿಚ್ನ ನಾನು ಹಾಕೋತೀನಿ. ಸೊ ಹಿಂಗೆ ನಾವು ಲಾಕ್ ಸ್ಟಿಚ್ನ ಅಂದ್ರೆ ಚೈನ್ ಸ್ಟಿಚ್ನ ಹಾಕೋದಿರ್ತೈತಿ. ಸೊ ಯಾರೆಲ್ಲ ನೀಡಲ್ಗುಣ ನಮ್ಗೆ ಮೂವ್ ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋರು ಕೂಡ ನನ್ನ ವೀಡಿಯೋಸ್ ಅಂದ್ರೆ ಅಪ್ಕಮಿಂಗ್ ವೀಡಿಯೋಸ್ ನೋಡಿ ಕಲಿಬೋದು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ಹೆಚ್ಚೆಚ್ಚು ವೀಡಿಯೋಗಳು ಬರ್ತವೆ. ಟು ಬೇಸಿಕ್ಕಿಂದ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಇಲ್ಲಿ ಈಗ 3 ಸತಿ ಆಯಿತು. 4 ಚೈನು, ಒಂದೊಂದು ಲಾಕ್ ಸ್ಟಿಚ್ ಹಾಕೀನಿ. ಸೊ ನಾನೀಗ ಮತ್ತೆ ಚೈನ್ ಸ್ಟಿಚ್ನ ಮಾಡ್ಕೊಳಕತ್ತೀನಿ. ಸೊ ನೋಡಿರಿ, 1 2 3 ಇದು 4ನೇದೈತಿ. 4 4 ಚೈನ್ ಸ್ಟಿಚ್ ಹಾಕಿ ನಾನು ಇಲ್ಲಿ ಲಾಕ್ ಮಾಡ್ಕೊಂಡೀನಿ. ಸೊ 4 4 ಚೈನ್ ಸ್ಟಿಚ್ ಹಾಕಿ ನಾನಿಲ್ಲಿ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿರಿ, ಭಾಳ ಅಂದ್ರೆ ಭಾಳ ನಿಧಾನ ಆ್ಯಂಡ್ ಅರ್ಥ ಆಗೋ ಹಂಗೆ ನಾನು ತೋರ್ಸಕತ್ತೀನಿ. ಸೊ ನೋಡಿರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನಾನು ಚೈನ್ ಸ್ಟಿಚ್ನ ಮತ್ತೆ ಹಾಕ್ಕೊಳಕತ್ತೀನಿ. ಸೊ 4 5 6 ಚೈನ್ ಸ್ಟಿಚ್ ಏನೈತಲ್ಲ, ನಾವು 6 ಚೈನ್ ಸ್ಟಿಚ್ನ ಹಾಕಿ ಅದನ್ನು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಲಾರ್ದಂಗೆ ಸ್ವಲ್ಪ ಒಳಗೆ ಎಳ್ಕೊತ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಅಲ್ಲಿ ಒಂದು ಯು ಶೇಪ್ ಥರ ಕ್ರಿಯೇಟ್ ಆಗಬೇಕು. ಯಾಕಂದ್ರೆ ಅಲ್ಲಿ ಆರ್ಚ್ ಬರೋದ್ರಿಂದ ಸ್ವಲ್ಪ ಯು ಶೇಪ್ ಥರ ಇದ್ರೆ ಭಾಳ ಅಂದ್ರೆ ಭಾಳ ಲುಕ್ ವೈಸ್ ಚಂದ ಬರ್ತೈತಿ. ಹಿಂಗೆ ನಾವು ಹಾಕ್ಕೊಂಡೀವಿ. ನಾನು ಇನ್ನೂ ಒಂದು ಸತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನಿಲ್ಲಿ 4 ಸತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದ್ಮ್ಯಾಗ ಒಂದು ಸತಿ 6 ಸ್ಟಿಚ್ ಹಾಕಿ ನಾನು ಇಲ್ಲಿ ಲಾಕ್ ಮಾಡ್ಕೊಂಡೀನಿ. ಈಗ ಮತ್ತೆ 4 ಸ್ಟಿಚ್ನ ಹಾಕಿ ಲಾಕ್ ಮಾಡ್ಕೊಳಕತ್ತೀನಿ. ನಿಮಗೆ ಗೊತ್ತಾಯ್ತಂತ ಅಂದ್ಕೊಂಡೀನಿ. ಸೊ ನೋಡಿರಿ, ಈಗ ನಾನು 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ದು ಆದ್ಮ್ಯಾಗ ನಾನು ಈಗ ಮತ್ತೆ ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡೀನಿ. ಸೊ ಎಷ್ಟು ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಭಾಳ ಅಂದ್ರೆ ಭಾಳ ಕ್ಲಿಯರಾಗಿ ನೋಡಿರಿ. ಫಸ್ಟ್ ಅಂತೂ ನಾನು 4 ಸತಿ 4 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡ್ಕೊಂಡೀನಿ. ಅದಾದ್ಮ್ಯಾಗ ನಾನು ಒಂದು 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಈಗ ಪ್ರೆಸೆಂಟಾಗಿ 2 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡೀನಿ. ಸೊ ನಾವು ಈಗ ಸೇಮ್ ಆ್ಯಸ್ ಇಟ್ ಈಸ್
ಚೈನ್ ಸ್ಟಿಚ್ನ ಮಾಡ್ಕೋತಾ ಲಾಕ್ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಸೊ ನಾನು ನಿಮ್ಗೆ ಬೇಕಾದ್ರೆ ಕೆಳಗಡೆ ನಾನು ಎಷ್ಟೆಷ್ಟು ಚೈನ್ ಸ್ಟಿಚ್ ಅನ್ನೋದನ್ನು ಕೂಡ ನಾನು ಬರೆದು ಹಾಕ್ತೀನಿ. ಸೊ ನೀವು ನೋಡಿರಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನಾದರೂ ನೀವು ತೊಗೊಳ್ಬೋದು ನೋಟ್ಸ್ ಟೈಪಲ್ಲಿ. ಸೊ ನಿಮ್ಗೆ ಭಾಳ ಅಂದ್ರೆ ಭಾಳ ಅರ್ಥ ಆಗ್ತೈತಿ ಕ್ಲೀನಾಗಿ. ಸೊ ಈಗ ನಾವು ಮತ್ತೆ ಚೈನ್ ಸ್ಟಿಚ್ನ ಮಾಡ್ಕೋಬೇಕಾಗ್ತೈತಿ. ಸ್ಟಾರ್ಟಿಂಗ್ ಮಾತ್ರ ನಾನು 4 ಸತಿ ಹಾಕ್ಕೊಂಡೀನಿ. ಅದಾದ್ಮೇಲೆ ಒಂದು 6 ಚೈನ್ ಸ್ಟಿಚ್ ಹಾಕಿ ಈಗ ಮತ್ತೆ ನಾವು ಚೈನ್ ಸ್ಟಿಚ್ನ ಮಾಡ್ಕೋಬೇಕಾಗ್ತೈತಿ. ಈಗ ನಾವು 5 ಸತಿ ನಾವು 4th ಚೈನ್ನ ಹಾಕ್ಕೋಬೇಕಾಗ್ತೈತಿ. ಸೊ ನಾನೀಗ ಇನ್ನೂ ಒಂದು ಸತಿ ಹೇಳ್ತೀನಿ. 4 ಸತಿ 4 ಚೈನ್ ಹಾಕಿ ಲಾಕ್ ಮಾಡಿ, 1 ಸತಿ 6 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದಾದ್ಮ್ಯಾಗ 5 ಸತಿ ನಾವು 4th ಚೈನ್ಸ್ನ ಹಾಕ್ಕೋಬೇಕಾಗ್ತೈತಿ. ಹಾಕ್ಕೊಂಡಿದ್ದಾದ್ಮ್ಯಾಗ ಮತ್ತು 6 ಚೈನ್ಸ್ ಹಿಂಗೆ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೇಮ್ ಸ್ಟಾರ್ಟಿಂಗ್ ಮಾತ್ರ ನಾವು 4 ಸತಿ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಬೇಕಾಗ್ತೈತಿ. ಅದಾದ್ಮ್ಯಾಗ 6 ಚೈನ್ಸ್ ಆದಮೇಲೆ ಇನ್ನು ಮಿಕ್ಕಿದ್ದೆಲ್ಲ 5 ಟೈಮ್ಸ್ ಹಾಕ್ಕೊಂಡು ಚೈನ್ ಸ್ಟಿಚ್ನ ಲಾಕ್ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಸೊ ಹಿಂಗೆ ನಾವು ಪ್ರೋಸೆಸ್ ಇರ್ತೈತಿ ಸಾರಿ ಫುಲ್ಲು. ಅದು ಫೈನಲಿಗೆ ಹೆಂಗೆ ಕಾಣ್ತೈತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನಾನು ಇಲ್ಲಿ 4 ಚೈನ್ ಸ್ಟಿಚ್ನ ಲಾಕ್ ಮಾಡಕತ್ತೀನಿ 5th ಟೈಮು. ಇದಾದ್ಮ್ಯಾಗ ನಾನು ಇಲ್ಲಿ 6 ಚೈನ್ ಸ್ಟಿಚ್ನ ಹಾಕೋತೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೆಳಗೆ ಬರೆದು ನಾನು ಹಾಕಿರ್ತೀನಿ. ಸೊ ನೀವು ಅದನ್ನು ಕೂಡ ತೊಗೋಬೋದು ನೋಟ್ಸ್ ಟೈಪಲ್ಲಿ. ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಲಾರ್ದಂಗೆ ಸ್ವಲ್ಪ ಇಂದನ ಲಾಕ್ ಮಾಡ್ಕೋಬೇಕಾಗ್ತೈತಿ. ಅಲ್ಲೊಂದು ಯು ಶೇಪ್ ಕ್ರಿಯೇಟ್ ಆದ್ರೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಬೇರೆ ಲುಕ್ಕನ್ನು ಬರ್ತೈತಿ. ಈಗ ನಾನು ಮತ್ತು ಸೇಮು 5 ಟೈಮ್ಸು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕು. ಸೊ ಫೈನಲಾಗಿ ಅದು ಎಷ್ಟೆಷ್ಟು ಚೈನ್ ಸ್ಟಿಚ್ ಹೆಂಗೆ ಅನ್ನೋದನ್ನು ನಾನು ಈಗ ತೋರಿಸ್ತೀನಿ. ನಿಮ್ಗೆ ಇನ್ನೊಂದು ಕ್ಲಾರಿಟಿಯಾಗಿ ಗೊತ್ತಾಗ್ತೈತಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಈಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ 4 ಟೈಮ್ ನಾನು 5 ಚೈನ್ ಸ್ಟಿಚ್ ಹಾಕ್ಕೊಂಡೀನಿ. 1 2 3 4 6 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ಮತ್ತು 4 ಚೈನ್ ಸ್ಟಿಚ್ಚು 1 2 3 4 5 ಮತ್ತು 6 ಚೈನ್ ಸ್ಟಿಚ್ಚು. ಅದಾದ್ಮೇಲೆ 1 2 ಸೇಮ್ ಪ್ರೋಸೆಸ್ 5 ಟೈಮ್ಸ್ ಹಾಕ್ಕೋಬೇಕಾಗ್ತೈತಿ. ಸೊ ಈಗ ನಾನು ಸೆಕೆಂಡ್ ಸ್ಟೆಪ್ನ ಹಾಕ್ಕೊಳ್ತಾ ಹೋಗ್ತೀನಿ. ಫಸ್ಟು ಬಟ್ಟೆಗೆ ದಾರಾನ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ನಮ್ಮದು ಏನು 4 ಚೈನ್ ಸ್ಟಿಚ್ ಐತಲ್ಲ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಸೊ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಹಿಂಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ತೀನಿ. 1 2 3 4. ಸೊ ನೋಡಿರಿ ಬರುತ್ತಾ, ಲಾಕ್ ಮಾಡ್ಕೊರಿ. ಹಿಂಗೆ ನಾವು ಆಗುತ್ತಾ ಇಲ್ಲ ಅಂತ ನೋಡಿ ಬೇಕಾದರೆ ಒಂದು ಎಕ್ಸ್ಟ್ರಾಗೂನ ಹಾಕೋಬೋದು, ಇಲ್ಲ ಲಾಕನ್ನು ಮಾಡ್ಬೋದು. ನಾನು ಇದನ್ನು ಬಟ್ಟೆಗೆ ಲಾಕ್ ಮಾಡ್ತಾ ಇಲ್ಲ, ಸಿಂಗಲ್ ಕ್ರೋಶ ಏನು ಅಂದ್ರೆ ಲಾಕ್ ಸ್ಟಿಚ್ ಏನು ಮಾಡ್ಕೊಂಡಿನಲ್ಲ ಅದಕ್ಕೆ ನಾನು ಹಾಕೋಕತ್ತೀನಿ. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಸೇಮ್ ಚೈನ್ ಸ್ಟಿಚ್ಗಳನ್ನ ಹಾಕೋತಾ ಲಾಕ್ ಮಾಡ್ಕೋತಾ ಹೋಗ್ಬೇಕು. ಯಾಕಂತಂದ್ರೆ ಇಲ್ಲಿ ನಮ್ಗೆ ಕುಚ್ಚುಗಳು ಬರ್ತವೆ, ಅದ್ರ ಸಂಬಂಧ ನಾವು ಹಿಂಗೆ ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಹಾಕ್ಕೊಂಡಿದ್ದಾದ್ಮ್ಯಾಗ ನಾವು ಆರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗಿಲ್ಲಿ. ಇದು ಫಸ್ಟ್ ಒಂದ್ಕೆ ನಾವು ಲಾಕ್ ಮಾಡ್ಕೊಂಡೀವಿ, ಸೆಕೆಂಡ್ ಒಂದ್ಗೂ ಲಾಕ್ ಮಾಡಕತ್ತೀವಿ, ಥರ್ಡ್ ಒಂದ್ಗೂ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಬೇಕಾಕೈತಿ. ಆರ್ಚ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ ನಿಮ್ಗೆ. ಸೊ ಈಗ ನಾನು ಥರ್ಡ್ ಒಂದ್ಗೂ ನಾನು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಲಾಕ್
ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನಿಲ್ಲಿ ಮತ್ತು ಫೋರ್ತ್ ಒಂತ್ ಏನೈತಲ್ಲ ಅಲ್ಲಿಗೆ ನಾನು ಆ ಚೈನ್ ಮ್ಯಾಗ ಒಂದು ಸತಿ ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಅಂದ್ರೆ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನು ಈಗ ಆರ್ಚ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಳಕತ್ತೀನಿ, ಯಾಕಂದ್ರೆ ಸ್ಟಾರ್ಟಿಂಗ್ ಆರ್ಚ್ ಸ್ವಲ್ಪ ಅಗಲ ಬರಲಿ ಅಂತಂದು. ಯಾಕಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಒಂದೇ ಸ್ಟೆಪ್ ಇರ್ತೈತಿ. ಸೊ ಹಾಗಾಗಿ ತ್ರಿಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಸೊ ಇಲ್ಲಿ ನೀವು ತ್ರಿಬಲ್ ಕ್ರೋಶ ನಿಮ್ಮ 6 ಚೈನ್ ಒಳಗೆ ಎಷ್ಟು ಬರ್ತೈತೋ ಫಸ್ಟ್ ಒಂದು ಅಷ್ಟನ್ನು ನೀವು ಕೌಂಟ್ ಮಾಡಿಕೊಂಡು ಅದಾದ್ಮ್ಯಾಗ ನೀವು ಅದನ್ನು ನೆಕ್ಸ್ಟ್ ಬರೋವಂಥ ಆರ್ಚ್ಗಳಿಗೂ ಅಷ್ಟ ಮಾಡ್ಕೊತಾ ಹೋದ್ರೆ ಈಕ್ವಾಲಿಟಿ ಅಂದ್ರೆ ಎಲ್ಲವೂ ಒಂದೇ ರೀತಿ ಕಾಣೋ ಥರ ನಾವು ಡಿಸೈನ್ನ ಮಾಡ್ಬೋದು. ಅದು ಒಳ್ಳೆ ಫಿನಿಶಿಂಗ್ ಕೂಡ ಬರ್ತೈತಿ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಫಸ್ಟ್ ಅಂತೂ ಇಲ್ಲಿ ನನಗೆ ಒಂದು 14 ಕಂಬಗಳು ಬಂದ್ವಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ಕೂಡ ನಾನು 14 ಹಾಕ್ಕೋಬೇಕಾಗ್ತೈತಿ. ಕಡಿಮೆ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ಹೆಚ್ಚುಗನ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಹಾಗಾಗಿ ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳು ಬರ್ತೈತೋ ಅಷ್ಟನ್ನು ನೀವು ನೆಕ್ಸ್ಟ್ ಬರೋವಂಥ ಆರ್ಚ್ಗಳಿಗೂ ಸೇಮ್ ಹಂಗೆ ನೀವು ಆರ್ಚನ್ನ ಮಾಡ್ಕೊತಾ ಹೋಗ್ಬೇಕಾಗ್ತೈತಿ. ಸೊ ಡಬಲ್ ಕ್ರೋಶ ಹೆಂಗೆ ಮಾಡೋದು, ಸಿಂಗಲ್ ಕ್ರೋಶ ಹೆಂಗೆ, ಚೈನ್ ಹಾಕೋದು ಹೆಂಗೆ, ಲಾಕ್ ಇವು ಎಲ್ಲದ್ರ ಬಗ್ಗೆ ನಾನು ಬರುವಂತಹ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಇನ್ನೂ 2 ಬ್ರೈಡಲ್ ಸ್ಯಾರಿ ಕುಚ್ಚು ವಿಡಿಯೋಗಳು ಬರೋದೈತಿ. ಸೊ ಅವನ್ನ ಅಪ್ಲೋಡ್ ಆದ್ಮ್ಯಾಗ ನಾನು ನಿಮ್ಗೆ ಬ್ಯೂಟಿಫುಲ್ ಆದಂತಹ ಬೇಸಿಕ್ ಸ್ಯಾರಿ ಕುಚ್ಚು ಹೆಂಗೆ ಹಾಕೋದು ಅನ್ನೋದನ್ನು ಮುಂದಿನ ವಿಡಿಯೋದಾಗ ತರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನನಗೆ ಇಲ್ಲಿ 14 to 15 ಆರ್ಚ್ ಬಂದೈತಿ. ಸೊ ಅದನ್ನು ಲಾಕ್ ಮಾಡ್ಕೊಳಕತ್ತೀನಿ. ನಮ್ಮದು ನೆಕ್ಸ್ಟ್ 6 ಆರ್ಚ್ ಆದಮೇಲೆ ಒಂದು 4 ಚೈನ್ ಸ್ಟಿಚ್ ಇತ್ತಲ್ಲ, 6 ಚೈನ್ ಸ್ಟಿಚ್ ಹಾಕಿ ಆರ್ಚ್ ಆಯಿತು. ಅದರ ನೆಕ್ಸ್ಟ್ ಬರೋದು 4 ಚೈನ್ ಸ್ಟಿಚ್ ಐತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಇಲ್ಲಿ 4 ಚೈನ್ ಸ್ಟಿಚ್ಗಳಿಗೆ ನಾನು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗ್ತೀನಿ. ಆ್ಯಸ್ ಇಟ್ ಈಸ್ ಫಸ್ಟ್ ನಾವು 3 ಚೈನ್ ಸ್ಟಿಚ್ಗಳನ್ನ ಹೆಂಗೆ ಲಾಕ್ ಮಾಡ್ಕೊಂಡ್ವಿ ಇಲ್ಲಿ ಕೂಡ ಹಾಗೆ ನಾವು ಲಾಕ್ ಮಾಡ್ಕೊತಾ ಹೋಗ್ಬೇಕಾಗ್ತೈತಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೇಮ್ ಫಸ್ಟ್ ನಾನು ಆರ್ಚ್ ಹೆಂಗೆ ಮಾಡಿದ್ನೋ ಆ್ಯಸ್ ಇಟ್ ಈಸ್ ಹಂಗೆ ನಾವು ಸಾರಿ ಫುಲ್ಲು ಮಾಡ್ಕೊತಾ ಹೋಗ್ಬೇಕಾಗ್ತೈತಿ. ಸೊ ನಿಮ್ಗೆ ನಾ ಹೇಳ್ಕೊಡೋದು ಅರ್ಥ ಆಗ್ತೈತಿ ಅಂತ ಅಂದ್ಕೊಂಡೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿರಿ. ಹೆಂಗೆ ಬಂತು, ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈಗ ನಾನು ಸೆಕೆಂಡ್ ಒಂತ್ಗೆ ಲಾಕ್ ಮಾಡ್ಕೊಳಕತ್ತೀನಿ. ಇದಾದ್ಮ್ಯಾಗ ಒಂದು ಸತಿ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಸೇಮ್ ಮತ್ತು ಆರ್ಚ್ನ ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಸೊ ನಾವೀಗ ಈ ಒಂದು 5th ಚೈನ್ ಸ್ಟಿಚ್ ಏನೈತಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ನಾನು ಮತ್ತು ಟ್ರಿಬಲ್ ಕ್ರೋಶನ್ ಅಂದ್ರೆ ಆರ್ಚ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತೈತಿ. ಸೊ ಇದೇ ಪ್ರೋಸೆಸ್ ಸೀರೆ ಫುಲ್ಲು ಇರ್ತೈತಿ. ಸೊ ಬನ್ನಿರಿ ಹೆಂಗೆ ಬಂತು ಅನ್ನೋದನ್ನು ನೋಡೋಣ. ಸೊ ಹಿಂಗೆ ಕಾಣ್ತೈತಿ ಅದು ಫೈನಲ್ ಆಗಿ. ನೋಡಿ 3 ಕುಚ್ಚಿಗೆ 1 ಆರ್ಚು ಮತ್ತು 3 ಕುಚ್ಚಿಗೆ 1 ಆರ್ಚ್ಗೆ ಮತ್ತು 3 ಕುಚ್ಚು ಈ ರೀತಿಯಾಗಿ ಬರುತ್ತೆ. ಇಲ್ಲಿ 2 ಕುಚ್ಚು ಬಂದಿದೆ. ಸೊ ಹಿಂಗೆ ಬರ್ತೈತಿ. ಸೊ ಈಗ ನಾನು ಬೀಡ್ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು 3rd ಸ್ಟೆಪ್ ಏನೈತಿ ಅದನ್ನು ಮಾಡಕತ್ತೀನಿ. ಸೇಮ್ ಫಸ್ಟ್ ಒಂದು ಹೆಂಗೆ ಮಾಡಿದ್ವಲ್ಲ ಚೈನ್ ಸ್ಟಿಚ್ ಹಾಕೋತಾ ಲಾಕ್ ಮಾಡ್ಕೊಳ್ತಾ ಸೇಮ್ ಅದೇ ರೀತಿಯಾಗಿ ನಾವು ಮಾಡ್ಕೊತಾ ಬರ್ಬೇಕಾಗ್ತೈತಿ.
ಸೊ ಹೀಗೆ ನಾವು ಚೈನ್ ಸ್ಟಿಚ್ನ ಹಾಕೋತಾ ಲಾಕ್ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಸೊ ಇವಾಗ ನಾವು ಇದೇ ರೀತಿಯಾಗಿ ಚೈನ್ ಸ್ಟಿಚ್ನ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಸೊ ಹಿಂಗೆ ನಾವು ಲಾಕ್ ಮಾಡಿಕೊಂಡು ಬೀಡ್ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ಬೀಡ್ ವರ್ಕಲ್ಲಿ ನಾನು ಒಂದು ಬೀಡ್ ಹಾಕ್ಕೊಂಡಾದ್ಮ್ಯಾಗ ನಾವು ಸಿಂಗಲ್ ಕ್ರೋಶನ ಹಾಕ್ಕೋಬೇಕಾಗ್ತೈತಿ. ಸೊ ಅದನ್ನು ಕೂಡ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕಾಗ್ತೈತಿ. ಅದು ಹೆಂಗೆ ಅನ್ನೋದನ್ನು ನಾವು ನೋಡೋಣ ಅಂತ. ಸೊ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಬೀಡನ್ನ ಲಾಕ್ ಮಾಡ್ಕೊತಾ ಹೋಗೋಣ. ಸೊ ಹೆಂಗೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ದಾರಾನ ಮೇಲಕ್ಕೆ ಎಳ್ಕೊಂಡು ಬೀಡ್ ಹಾಕಿದ್ದಾದ್ಮ್ಯಾಗ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಸೊ ತೋರಿಸ್ತೀನಿ ನೋಡಿರಿ. ಹಿಂಗೆ ನಾವು ಬೀಡನ್ನ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾವು ಸೂಜಿ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾವು ಇಲ್ಲಿ ಹೋಲ್ ಏನೈತಲ್ಲ ಹೋಲಿಗೂ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಟ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿವಿ ಆ ಒಂದು ಲೈನಿಗೆ ಕೂಡ ನೀವು ಮಾಡ್ಕೋಬೋದು. ಹಾಗೂ ಚೆನ್ನಾಗಿ ಬರ್ತೈತಿ, ಹಿಂಗೂ ಚೆನ್ನಾಗಿ ಬರ್ತೈತಿ. ಸೊ ಫೈನಲ್ ಆಗಿ ಹಿಂಗೆ ಕಾಣ್ತೈತಿ. ಇಲ್ಲಿ 3 ಕುಚ್ಚುಗಳು ಬರ್ತಾವೆ, ಒಂದು ಆರ್ಚ್, ಮತ್ತು 3 ಕುಚ್ಚುಗಳು, ಮತ್ತು ಒಂದು ಆರ್ಚು. ಸೊ ಹಿಂಗೆ ಬರ್ತೈತಿ. ಸೊ ಫೈನಲ್ ಆಗಿ ಕುಚ್ಚು ಕಟ್ ಆದ್ಮೇಲೆ ಹೆಂಗೆ ಕಾಣ್ತೈತಿ ಅನ್ನೋದನ್ನು ನೋಡೋಣ ಅಂತ. ಸೊ ಫೈನಲ್ ಆಗಿ ಹಿಂಗೆ ಕಾಣಕತ್ತೈತಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇದೇ ರೀತಿ ಮುಂದಿನ ವೀಡಿಯೋದಾಗ ಸಿಗ್ತಾ ಇರ್ತೀನಿ, ಹೊಸ ವೀಡಿಯೋಗಳನ್ನ ತೊಗೊಂಬಂದು. ಸೊ ಅಲ್ಲಿವರೆಗೂ ಬಾಯ್.